ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಯೋಯೋ ಯೂಟ್ಯೂಬ್ ಜಸ್ಟ್ ರಾಕ್ ಚಾನಲಿಗೆ. ಏನಪ್ಪ ಇಷ್ಟು ದಿನ ಆಯ್ತು ಯೂಟ್ಯೂಬ್ನಾಗ ಕಾಮಿಡಿ ವೀಡಿಯೋಸ್ ಮಾಡಿರಿ ಅನ್ಕೊಂಡಿರ್ನೆ. ಏನು ಮಾಡಿದೆ ಎಲ್ಲರಿಗೂ ಗೊತ್ತಿದ್ದೈತಿ. ಲಾಕ್ಡೌನ್ ರೀ, ಲಾಕ್ಡೌನ್. ಹೊರಗೆ ಹೋದ್ರೆ ಪೊಲೀಸರ ಕಾಟ ಗೊತ್ತಿತ್ತಲ್ಲ. ಮೊನ್ನೆ ಹೊಡ್ಸ್ಕೊಂಬಂದಿನಿ ರೀ ಮಾರ, ಬರೋಬ್ಬರಿ ನೋವಾಗ್ಬಿಟ್ಟೈತಿ. ಅದಕ್ಕೆ ನಿಮ್ಗಂತೂ ಒಂದು ಎಂಟರ್ಟೈನ್ಮೆಂಟ್ ಕೊಡ್ಬೇಕು ಹೋದಲ್ಲ. ಅದಕ್ಕೆ ನಾವು ಹೊಸ ಐಡಿಯಾ ಯೋಚನೆ ಮಾಡೀನಿ. ಏನು ಗೊತ್ತೇನೆ? ಅನ್ಬಾಕ್ಸಿಂಗ್ ಅಂದ್ರೆ ಗೊತ್ತಿತ್ತಿಲ್ಲ. ಪ್ರಾಡಕ್ಟ್ನ ಹಿಂದೆ ಮುಂದೆ ಇದ್ದಿದ್ದೆಲ್ಲ ಮ್ಯಾಲಿಂದ ಕೆಳಗಿಂದ ಮ್ಯಾಲೆ ಎಲ್ಲ ಸೇರಿಸಿ ಒಂದೊಂದು ಪಾರ್ಟ್ ಬಿಚ್ಚಿ ತೋರಿಸೋದೆ ಅನ್ಬಾಕ್ಸಿಂಗ್ ಅಂತಾರೆ. ಅದು ಇವತ್ತು ನಾನು ಬೇರೆನೇ ಅಂತೀನಿ. ಯಾವ ಥರ ಅಂದರೆ ಯಾರೂ ಮಾಡಲಿಲ್ಲಂಗೆ ಇವತ್ತು ನನ್ನ ಫ್ರೆಂಡಿನ ಫ್ರೆಂಡಿನ ಅನ್ಬಾಕ್ಸಿಂಗ್ ಅಂತೀನಿ. ಏನು ಮೈ ಫ್ರೆಂಡ್ ಅವನ ಮ್ಯಾಲಿಂದ ಹಿಡಿದ ಕೆಳಗಡೆ ಮಟ್ಟ ಅವನ ತಲೆಯಾಗಿದ್ದಿದ್ದೆ ಅವನದು ತಲೆಯಾಗಿದ್ದಿದ್ದು ಕಿಡ್ನಾಗಿದ್ದಿದ್ದು ಹೊಟ್ಟಾಗಿದ್ದಿದ್ದು ಎಲ್ಲ ತೆಗಿದೆ ಒಂದೊಂದು ಬಿಚ್ಚಿ ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇವತ್ತು. ನೋಡೆ ಆದರೆ ಅವನಿಗೆ ತೊಗೊಂಬರ್ಬೇಕಲ್ಲ. ಹೆಂಗೆ ತೊಗೊಂಬರ್ಬೇಕು? ಕಿಡ್ನ್ಯಾಪ್ ಮಾಡ್ಬೇಕು. ಲೆಟ್ಸ್ ಡು ಇಟ್. ಇದು ನನ್ನ ಹೊಸ ಪ್ರಾಡಕ್ಟ್ ಅನ್ಬಾಕ್ಸಿಂಗಿಗೆ. ಮಚ್ಚೂತ್ಯಾ ಫ್ರೆಂಡ್ ಒಂದೊಂದು ಭಾಗ ಕೂಡ ಆಗಿದೆ. ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡ್ಬೇಕಲ್ಲ. ಪ್ಲೇಸ್ ಮತ್ತು ಅನ್ಬಾಕ್ಸಿಂಗ್ ಮ್ಯಾಲಿಂದ ಶುರು ಮಾಡೋಣ ಅಂತಾರೆ. ಫಸ್ಟ್ ಪ್ರಾಡಕ್ಟ್ ಅಂದರೆ ಈ ಕಣ್ಣು ಏನೇನು ನೋಡೋ ಗೊತ್ತಿಲ್ಲ. ಬೆಳಿಗ್ಗಿಂದ ಹಿಡಿದು 24 ತಾಸು ನೋಡ್ಬಾರ್ದಲ್ಲ. ನೋಡೋ ಕಾಲೇಜಿಗೆ ಹೋದರೆ ಯಾರ್ಯಾರು ನೋಡ್ಬಾರ್ದು, ಎಲ್ಲ ಫಿಗರ್ ನೋಡ್ಬೇಕು ಬಿಟ್ಟ. ಓಣಿ ಕಡೆ ಬಂದರೆ ಯಾವ ಫಿಗರ್ ಅಂಟಿಗಳು ಬಿಟ್ಟ ಗೊತ್ತೇ ಇಲ್ಲ, ಎಲ್ಲ ನೋಡಿಬಿಟ್ಟ. ಒಬ್ಬೊಬ್ಬರನ್ನ ಹಿಂಗೆ ಎಕ್ಸ್ಪ್ಲೇನ್ ಮಾಡ್ದಂಗೆ ಗೊತ್ತೆ. ಅದೆಲ್ಲ ಈ ಕಣ್ಣಾಗ ಸ್ಟೋರ್ ಆಗೈತಿ. ಇವನಷ್ಟು ಏನಾರ ನೀವು ನೋಡಿಬಿಟ್ಟಿದ್ದೆ ಅಂದರೆ ಕಣ್ಣಾಗ ತೂತು ಬಿದ್ದು ನೆಗೆದು ಹೋಗ್ಬಿಡ್ತಿತ್ತು ಕಣ್ಣು. ಮತ್ತೆ ಏನಪ್ಪ ಅಂದರೆ ಕಿವಿ. ಈ ಕಿವಿಯಾಗ ಏನೇನು ಕೇಳೋಣ ಗೊತ್ತಿಲ್ಲ ನಿಮಗೆ? ಗೊತ್ತಿರೋಕಿಲ್ಲ ನಿಮ್ಗೆ. ಇವ ಏನಾರ ಕೇಳಿದ್ದು ನೀವು ಕೇಳಿಬಿಟ್ಟಿದ್ದೆ ಅಂದರೆ ಜೀವನನ ಬ್ಯಾಸರಾಗ್ಬಿಡ್ತಿತ್ತು ನಿಮ್ಗೆ. ಗೊತ್ತೇ ಏನು ಹೂ ಅಂತೀರಿ ಸುಮ್ಮನಿರ. ಇವ ಕೇಳಿದ್ದೇನ್ರ ನೀವು ಕೇಳಿಬಿಟ್ಟಿದ್ದೆ ಅಂದ್ರೆ 4 ಮಂದಿ ಇಷ್ಟೊತ್ತಿಗೆ ನೆಗೆದು ಬಿದ್ದ ಹೋಗ್ತಿದ್ರು. ಅಂಥವೆಲ್ಲ ಕೇಳೋಣ. ಗೊತ್ತೇ ಇವ ಅಜ್ಜಿರಿಂದ ಹಿಡಿದ ಸಣ್ಣ ಹುಡುಗರ ಮಠನ, ಮೊಮ್ಮಕ್ಕಳರಿಂದ ಹಿಡಿದ ವಯಸ್ಸಾದ ಹಿರಿಯರ ಮಠನೋ ಏನೇನು ಮಾತಾಡೋದು ನೋಡ, ಅದೆಲ್ಲ ಎಕ್ಸ್ಪೀರಿಯನ್ಸ್ ಹೋಗಿದ್ದೆ ಇಲ್ಲಿಗೆ. ಕಾರಣ ಈ ಕಿವಿನ. ಈ ಕಿವ್ಯಾಗ ಕೇಳಿ, ಈ ಕಣ್ಣಾಗ ನೋಡಿ ಕಲಿತು ಅರ್ಥ ಮಾಡ್ಕೊಂಡು ಅನುಭವಿಸಿರೋ ಈ ಹೃದಯ ಇದೆ. ನೆಕ್ಸ್ಟ್ ಪ್ರಾಡಕ್ಟ್ ಏನಪ್ಪ ಅಂದ್ರೆ ಬಾಯಿ. ಈ ಬಾಯಿನಾಗ ಒಂದೊಂದು ಶಬ್ದ ಬರಬೇಕಂದ್ರೆ ನಿಮ್ಮ ಅಪ್ಪನ ಅಂದ್ರೆ ಶುರುನ ಆಗಂಗಿಲ್ಲ. ಈ ಕಣ್ಣಾಗ ಈ ಕಿವ್ಯಾಗ ಕೇಳಿದ್ದ ನೋಡಿದ್ದೆ ಅದೆಲ್ಲ ಈ ನಾಲಿಗೆ ಮೇಲೆ ತುದಿಯಿಂದ ಜಿಗಿತಾವ. ಇವು ಜಿಗಿದಿದ್ದ ಮಾತೆಲ್ಲ ಕೇಳಿಬಿಟ್ಟೆ ಅಂದ್ರೆ ನೆಗೆದ ಹೋಗ್ತಾನ. ಕಿವ್ಯಾಗಿನ ರಕ್ತ ಸ್ವರ್ ಬರ್ತಿರ್ತಾನ ರಕ್ತ ಅಂತ ಮಾತಾಡ್ತಾನ್ರಿ ಇವ. ಇವು ಮಾತಾಡಿದ್ರೆ ಒಂದು ಶಬ್ದ ಗೊತ್ತಿಲ್ರಿ ನಿಮಗೆ. ಶುರು ಮಾಡಿದ್ರೆ ಬೈಯಾಕೆ ಶುರು ಮಾಡ್ತಾನೆ ಇವ. ಕೆಟ್ಟ ಹೊಳಸ್ರಿ ಇವ ಹುಡುಗ. ಇವು ಮಾತು ಕೇಳಿ ನನಗೆ ಎಷ್ಟೋ ಸತಿ ನನಗೂ ವಾಂತಿ ಬಂದಿದ್ರಿ. ಉಣ್ಣ ಕುಂತಾಗ ಮಾತಾಡ್ತಾನ್ರಿ ಇವ, ಹೊಳಸ್ತಾನ ನಮಗ ಮನುಷ್ಯ. ಅದಕ್ಕೆ ಇವತ್ತು ಇವನ್ನ ಲಾಂಚ್ ಮಾಡಾಕೊಂತೀನಿ. ಹೊಸ ಪ್ರಾಡಕ್ಟ್ ಇದ್ದಂಗಿದೆ ನಿಮಗೆ. ನಮ್ಮ ಯೂಟ್ಯೂಬ್ ಚಾನಲಿಗಿದೆ. ನೆಕ್ಸ್ಟ್ ಇವ್ರ ಫೀಚರ್ಸ್ ಹೇಳ್ಬೇಕಂದ್ರೆ ಗಂಟ್ಲದಿಂದ ಬರೋಣ ಅಂತ. ಈ ಗಂಟ್ಲ ಎಂಥ ಫಿಲ್ಟರ್ ಅಂದರೆ ಆಕ್ವಾಗಾರ್ಡ್ ಫಿಲ್ಟರ್ ಇದ್ದಂಗಿದೆ. ಏನು ಕೊಟ್ಟರು ಗಂಟ್ಲನಾಗ ಸಲೀಸವಾಗಿ ಇಳಿದ್ಬಿಟ್ಟಿದ್ದಂಗೆ. ದೇಶದಾಗ ಯಾವ ಬ್ರ್ಯಾಂಡ್ ಅದಾವಲ್ಲ ಎಲ್ಲ ಬ್ರ್ಯಾಂಡು ಕೊಡ್ದಂಗೆ ರೀ. ಯಾವ್ದು ಗಂಟ್ಲು ಕೆಟ್ಟಿಲ್ಲ ಒಂದು ಅಂಥ ಗಂಟ್ಲು. ಎಮ್ಮಿ ಗಂಜಲ ಕೊಟ್ಟರು ನಾವು ಗಡ ಕುಡ್ದು ಆಗ್ರಿ ಹೊಡೆದು ಬಿಡ್ತಾನೆ ನಮಗೆ. ಅಂಥ ಗಂಟೆ ರೀ ಇವಾಗ. ಚಿಂದಿದ್ದು ಉಂಡಿದ್ದ ಒಂದೊಂದು ಕೇಳಿಬಿಟ್ಟೆ ಅಂದ್ರೆ ಆ ಗಂಟ್ಲದಂಗೆ ನಮ್ಗೆ ಇಳಿಯಂಗಿಲ್ಲ. ಬರೀ ನೆನೆಸಿದ್ರೆ ಅಂಥವೆಲ್ಲ ಇಡ್ಸಾನೆ ನಾವು ಗಂಟ್ಲನ್ನ. ಅಂಥ ಗಂಟ್ಲಿದ್ದು
ಒಂಥರ ಶಿವನ ಕಂಟಿದ್ದಂಗೆ ಇದೆ, ವಿಷ ಕಂಟಿದ್ದಂಗೆ ಇದೆ. ಏನು ಹಾಕಿದ್ರು ಗಡ 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 ಅಂತ ಇಳಿತೀವಿ ಹೊಟ್ಟಿಗೆ. ಹೊಟ್ಟೆ ಆದ್ಮೇಲೆ ಒಂದು ನೆನಪು ಬಂತ, ಇವು ಹೊಟ್ಟೆ ಅಂತ ಹೊಟ್ಟೆ ಗೊತ್ತೇನು ರೀ, ದೇಶದಾಗ ಏನೇನು ಸಿಗ್ತಾವನ ಪ್ರಾಣಿ. ನಾವು ಚಿಕನ್ ಇದ್ರೆ ಹಿಡ್ದು ಅವನವನ್ನ ಏನದ ಹಂದಿ ಮಾಂಸ ಗೀಣ ಎಲ್ಲ ಹಿಡಿದು ಸೇರಿಸಿ ಸಮುದ್ರನಾಗ ಯಾವ ಪ್ರಾಡಕ್ಟ್ ಬಿಟ್ಟಿಲ್ಲ ರೀ, ಪ್ರಾಡಕ್ಟ್ ಅಂತ ಯಾವ ಪ್ರಾಣಿನೇ ಬಿಟ್ಟಿಲ್ಲ ನಾವು. ಎಲ್ಲ ಅವನವನು ಕಚ್ಚಿ 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 ಕಡ್ದು ಹೊಟ್ಟೆಗೆಲ್ಲ ಡೈಜೆಷನ್ ಮಾಡಿ ಕಳಿಸ್ಬಿಟ್ಟ. ಅಂಥ ಹೊಟ್ಟೆ ಇದೆ ಬಕಾಸುರು ಹೊಟ್ಟೆ. ದಿನಕ್ಕೆ 5 ಸತಿ ಊಟ ಮಾಡ್ತಾನೆ ರೀ ಅವ್ನು, 5 ಸತಿ. ನೀವು ಊಟ ಮಾಡ್ತೀರ ಬೆಳಿಗ್ಗೆನೂ ನಾಷ್ಟ ಮಾಡಂಗಿಲ್ಲ ನೀವು. ಅವನವ್ನು ಡಬ್ರಿ ಗಂಟೆ ಚಿಂತಾನ ನೋಡಕ್ಕೆ ತಲಗದಾನ, ಹೊಟ್ಟೆ ಮಾತ್ರ ನೋಡ್ದೈತಿ. ಇವನಿಗೆ ಚೀನಿಸೋದಂದ್ರೆ ಆಗಂಗಿಲ್ಲ ನಮ್ಮ ಕೈ. ನೆಕ್ಸ್ಟ್ ಇವನು ಬರೋದಾದ್ರೆ ಮ್ಯಾಲೆ ಸ್ವಲ್ಪ ಮ್ಯಾಲೆ ಬಂದ ಹೃದಯ, ಭಾಳ ಗಟ್ಟಿ ಹೃದಯ, ಕಲ್ಲು ಹೃದಯ ರೀ. ಇದು ಹೃದಯ ಏನ್ರ ಕಂಪ್ಯೂಟರ್ ಸಿಸ್ಟಮ್ನಾಗ ಹಾಕಿದೆ ಇಟ್ಟೊತ್ತಿಗೆ ಹ್ಯಾಕಾಗಿ ಎಲ್ಲ ಹಲ್ಲ ಹಿಡಿದು ಹೋಗ್ತಿರ್ತದೆ. ಯಾಕೆ ಗೊತ್ತೇನೆ, ಇವಂದ್ರನಾಗ ಸ್ಟೋರ್ ಆಗಿ ಡಾಟಾ ಏನ್ರ ಕೇಳಿಬಿಟ್ಟೆ ಅಂದ್ರೆ ಅದು ಅಂತಿಂಥ ಡಾಟಾ ಅಲ್ಲ. ಪಾರ್ನ್ ಹಬ್ ಇಂತ್ರ ಹಿಡ್ದೆ, ಕಾಲೇಜು ಇಂತ್ರ ಹಿಡ್ದೆ, ನಮ್ಮ ಶಾಲೆನಾಗ ಆಯಾ ಕೆಲಸದಿಂದ ಅಂಟೇರ್ನ ಹಿಡಿದು ಎಲ್ಲ ಸೇರಿಸಿ ಡಾಟಾ ಏನೋ ಸ್ಟೋರ್ ಅದ. ದೋಸ್ತರ ಫೋನ್ ನಂಬರ್ ನೆನಪಿರಂಗಿಲ್ಲ ಮಗಗೆ, ತಂದ ಫೋನ್ ನಂಬರ್ ನೆನಪಿಲ್ಲ. ನಮ್ಮ ಕಾಲೇಜ್ನಾಗ ಎಷ್ಟು ಹುಡುಗಿಯರ್ ಅದಾರ, ಎಷ್ಟು ಟೀಚರ್ ಅದ, ಎಷ್ಟು ಅಂಟ್ಯಾರ ಅದಾರ, ದೋಸ್ತರ ನಂಬರ್ ಏನು. ಇವ್ನು ತಲೆ ಒಳಗೆ ಇಂತಿಂಥ ಸ್ಟೋರೇಜ್ ಐತೆ ಅಂದ್ರೆ ಆ ಸ್ಟೋರೇಜ್ ಕೇಳಿದ್ರೆ ಹುಚ್ಚಾಗ್ಬಿಡ್ತೀರಿ. ಎಲ್ಲ 1080p ಎಲ್ಲ HD ಕ್ವಾಲಿಟಿ, ಫುಲ್ HD ಅಂಥ ಸ್ಟೋರೇಜ್ ಐತ್ರಿ ತಲೆಯಾಗ. ನೆಕ್ಸ್ಟ್ ಇವ್ನ ಮೇಂಟೆನೆನ್ಸ್ ಅಂದರೆ ತುಂಬ ಸಿಂಪಲ್ ರೀ. ಬೆಳಿಗ್ಗೆ ಒಂದು ಚಾ ₹6, ಅದು ಕೊಟ್ಟಾಗ ಒಂದು ನಿಮಲ್ ರೀ ಅತ್ತ ಕೇಳ್ತಾನ, ಜಾಸ್ತಿ ಏನು ಕೇಳಂಗಿಲ್ಲ ನೀವು, ಸುಮ್ಮ ಕೂತ್ಕೊಳ್ಳ. ಮತ್ತು ಸಾಯಂಕಾಲ ಒಂದು ಚಾ, 3 ಹೊತ್ತು ಎಗ್ ರೈಸ್, ಒಂದು ಅವಾಗ 4-5 ಸೀಟು ವಿಮಲ್, ಇಟ್ಟು ಬಿಟ್ಟು ಬೇರೆ ಏನು ಕೇಳಂಗಿಲ್ಲ ರೀ. ರೌಂಡ್ ಫಿಗರ್ ಎಷ್ಟು ಅಂದ್ರೆ ದಿನಕ್ಕೆ ಒಂದು ₹100 ಖರ್ಚು ನೋಡ್ರಿ. ಒಂದೆ ಏನೋ ಪಾಪ ಹುಡುಗ ತಿಂಗಳ 2 ಬ್ರ್ಯಾಂಡ್ ಎಣ್ಣೆ ಕುಡಿತಾನೆ, ಏನು ಕೊಟ್ಟರು ಕುಡಿತಾನ ಅದು. ಅವನವನ ಆಕಳು ಹುಚ್ಚಿ ಹೊಯ್ದು ಕೊಟ್ಟರು ಕುಡಿತಾನೆ ಅದು. ಎಣ್ಣೆ ಅಂದ್ರೆ ಗಂಟು ಇಳಿದೆ, ಗಂಟ್ಲ ಹಂಗೆ ಐತ್ರಿ ಇದು ಫಿಲ್ಟ್ರ್, ಅಂಥ ಫಿಲ್ಟ್ರ್ ಇದೆ. ಇವಂದಿಷ್ಟು ಮೇಂಟೆನೆನ್ಸ್ ರೀ. ನೆಕ್ಸ್ಟ್ ಇವಂದು ಬರೋದಾದ್ರೆ ಮತ್ತೇನೇ ನೋಡಿ, ಸೇಫ್ಟಿ ರೀ. ನನಗೆ ಹೆಮ್ಮೆ ಇವನಂಥ ದೋಸ್ತ ಸಿಕ್ಕಾನಂದ್ರೆ. ಎಂಥ ಸೇಫ್ಟಿ ಗೊತ್ತೇನ್ರಿ, ನಾ ಎಲ್ಲೆಲ್ಲಿ ಬೈಬೇಕಂತ ಹೋಗ್ತೀನಲ್ಲ ಅಲ್ಲಿ ಇವ ಮಗ ಬಂದವ ಬೈದವ ಹವ ಮಾಡ್ಬೋದ. ನಾ ಯಾವ ಹುಡುಗಿಗೆ ಹೋಗಿ ಲೈನ್ ಹಾಕ್ಬೇಕಂತೇನಲ್ಲ ಮಗ ಲೆಟ್ರ್ ಬರೆದು ಕೊಡ್ದ. ಅಂಥ ದೊಡ್ಡ ಪ್ರಾಡಕ್ಟ್. ಇವನಿಗೆ ಒಂದು ಎಕ್ಸಾಂಪಲ್ ಹೇಳ್ತೇನೆ ನಾನು ಸೇಫ್ಟಿನಾಗ. ಅದು ಎಂಥ ಎಕ್ಸಾಂಪಲ್ ಅಂದರೆ, ಮೊನ್ನೆ ನಾನು ಗರ್ಲ್ಫ್ರೆಂಡ್ ಕಡೆ ಕರ್ಕೊಂಡು ಹೋಗಿದ್ದೆ. ನಾನು ತಡಿಪ ಒಂದು 5 ನಿಮಿಷ ಕೂತ್ಕೊಂಡು ಹೋಗಿ ಒಂದು ಐಸ್ ಕ್ರೀಮ್ ತೊಗೊಂಬರ್ತೀನಿ ಅಂತ ಕೇಳಿದೆ. ಅಷ್ಟೊತ್ತಿಗೆ ಪಟ್ಟು ಮಾಡ್ಕೊಂಡು ಓಡ್ಕೊಂಡು ಹೋಗೋಬಿಟ್ಟಾನೆ ರೂಮಿಗೆ. ನನಗೆ ಫೋನ ಚೇಳ ಅಂತಲ್ಲ, ನಿನ್ನ ಗರ್ಲ್ಫ್ರೆಂಡಿಗೆ ಮನೆಗೆ ಬಿಟ್ಟು ಬರ್ತೀವಿ, ನೀನು ಬಿಟ್ಟು ಬರ್ತೀವಿ ಅಂತೇಳಿ. ಅಂಥ ದೊಡ್ಡ ಸೇಫ್ಟಿ ರೀ ಇವ, ಅಂಥ ದೊಡ್ಡ ಸೇಫ್ಟಿ ಇದೆ. ಕೆಟ್ಟ ಹೊಲಸ ನನ್ನ ಮಗ ರೀ ಇವ, ಕೆಟ್ಟ ಹೊಲಸ ನನ್ನ ಮಗ. ಇವನಿಗೆ ಅನ್ಬಾಕ್ಸಿಂಗ್ ಮಾಡ್ಕೊಂತ ಹೊಂಟ್ರೆ ಇವ್ದು ಫೀಚರ್ಸ್ ಸಾಲಂಗಿಲ್ಲ ರೀ ಹೇಳಕ್ಕೆ. ಅಷ್ಟೊಂದು ಫ್ಯೂಚರ್ಸ್ ಅದ ಇವನ ತಲೆಯಾಗ, ಇವ್ನ ಹೃದಯನಾಗ ಇಡೀ ತಗೊಳ್ಳೆ ಮಗ ಫ್ರೆಂಡ್ ರೀ. ನಿನಗೆ ಒಂದು ಹುಡುಗಿ ಪಟ್ ಮಾಡ್ಸಂತಂದ್ರೆ 4 ಮಂದಿಗೆ ಪಟ್ ಮಾಡಿಸ್ಕೊಟ್ಟೇನ್ರಿ. ಇಂಥ ನನ್ನ ಮಗನಿಗೆ ಏನು ಹೇಳೋದೈತ್ರಿ, ನಿನ್ನ ಜೀವನದಾಗ ನಾ ಬಂದೇನಂತಂದು ಹೇಳಿ ಸುಖ ದುಃಖ ಸಂತೋಷ ನಮ್ದೆಲ್ಲ ಮರ್ತು ನಿನ್ನ ಜೊತೆ ಬಂದೆ.